ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಮುಂಗಡ ಪತ್ರ ಅಂದ್ರೇನು, ಮುಂಗಡ ಪತ್ರದಲ್ಲಿ ಬರುವಂಥ ಪ್ರಮುಖ ವಿಧಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಬಜೆಟ್ ಅಂತೇಳಿ, ಅದಕ್ಕೆ ನಾವು ಮುಂಗಡ ಪತ್ರ ಅಂತೇಳಿ ಕೂಡ ಕರಿತೀವಿ. ಏನು ಮುಂಗಡ ಪತ್ರ ಎಂಬ ಅರ್ಥವನ್ನು ಕೂಡ ಕೊಡಲಾಗ್ತದೆ. ಇನ್ನೊಂದು ಅರ್ಥವನ್ನು ಬಜೆಟ್ ಅಂತೇಳಿ ಕೂಡ ಕೊಡಲಾಗ್ತದೆ. ಇನ್ನೊಂದು ಅರ್ಥವನ್ನು ಆಯವ್ಯಯ ಅಂಥೇಳಿ ಅರ್ಥವನ್ನು ಕೂಡ ಕೊಡಲಾಗ್ತದೆ. ಇಂಗ್ಲೀಷ್ ಒಳಗೆ ಒಂದೇ ಅರ್ಥ ಸಿಗ್ತದೆ, ಅದು ಬಜೆಟ್ ಅಂತೇಳಿ. ಓಕೆನಾ? ಅದಕ್ಕೆ ವಿದ್ಯಾರ್ಥಿಗಳು ಏನು ಮಾಡ್ಕೋಬೇಡ್ರಿ, ಯಾವುದೇ ಒಂದು ಗೊಂದಲವನ್ನು ಮಾಡ್ಕೋಬೇಡ್ರಿ. ಮುಂಗಡ ಪತ್ರ ಅಂದು ಒಂದ, ಬಜೆಟ್ ಅಂದು ಒಂದ, ಮತ್ತು ಆಯವ್ಯಯ ಅಂದು ಕೂಡ ಒಂದ. ಓಕೆನಾ? ಇವತ್ತು ನಾವು ಏನು ಮಾಡೋಣ, ಈ ಮುಂಗಡ ಪತ್ರದ ಸಂಪೂರ್ಣ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡೋಣ. ಇಲ್ಲಿ ಪ್ರಾರಂಭದಲ್ಲಿ ಪೀಠಿಕೆ ಮತ್ತು ಅರ್ಥವನ್ನು ಗಮನಿಸೋಣ. ಕೇಂದ್ರ ಮುಂಗಡ ಪತ್ರವನ್ನು ಇಲ್ಲಿ ಎರಡು ಬರ್ತಾವೆ, ಒಂದು ಕೇಂದ್ರ ಮುಂಗಡ ಪತ್ರ ಮತ್ತು ರಾಜ್ಯ ಮುಂಗಡ ಪತ್ರ ಅಂತೇಳಿ. ಇವೆರಡರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಕೇಂದ್ರ ಮುಂಗಡ ಪತ್ರವನ್ನು ಸಂವಿಧಾನದ 112ನೆಯ ವಿಧಿಯ ಅನ್ವಯ ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಯಾವ ಬಜೆಟು? ಸೆಂಟ್ರಲ್ ಬಜೆಟ್ ಏನಿದೆಯಲ್ಲ ಅಥವಾ ಕೇಂದ್ರ ಮುಂಗಡ ಪತ್ರ ಏನಿದೆಯಲ್ಲ, ಅದನ್ನು ಸಂವಿಧಾನದ 112ನೆಯ ವಿಧಿಯ ಅನ್ವಯ ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಅದರಂತೆ ಏನು ಇಂಡಿಯಾದೊಳಗೆ 28 ರಾಜ್ಯಗಳು ಕಂಡು ಬರ್ತಾವಲ್ಲ, ಆ 28 ರಾಜ್ಯಗಳು ಕೂಡ ತಮ್ಮ ತಮ್ಮ ರಾಜ್ಯದ ಮುಂಗಡ ಪತ್ರವನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾವೆ. ರಾಜ್ಯ ಮುಂಗಡ ಪತ್ರವನ್ನು ಸಂವಿಧಾನದ 202ನೆಯ ವಿಧಿಯ ಅನ್ವಯ ಪ್ರತಿ ವರ್ಷ ಮಂಡನೆ ಮಾಡುವಂಥ ಕೆಲಸವನ್ನು ರಾಜ್ಯಗಳು ಮಾಡುತ್ತವೆ. ನೀವೇನು ನೆನಪಿಟ್ಕೋಬೇಕಂತಂದ್ರೆ, ಸೆಂಟ್ರಲ್ ಬಜೆಟು 112ನೆಯ ವಿಧಿ, ಸ್ಟೇಟ್ ಗೌರ್ಮೆಂಟ್ ಬಜೆಟ್ಸ್ಗಳನ್ನು ಸಂವಿಧಾನದ 202ನೆಯ ವಿಧಿಯ ಅನ್ವಯ ಪ್ರತಿ ವರ್ಷ ಮಂಡಿಸಲಾಗುತ್ತದೆ ಎಂಬ ಎರಡು ಸೂಕ್ಷ್ಮವಾದಂಥ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಹೀಗೆ ಈ ಸೆಂಟ್ರಲ್ ಮತ್ತು ಸ್ಟೇಟ್ ಬಜೆಟ್ಗಳನ್ನು ಏನು ಮಂಡನೆ ಮಾಡ್ತೇವಲ್ಲ, ಇವು ಫೆಬ್ರವರಿ 1ರಂದು ಕೇಂದ್ರ ಮುಂಗಡ ಪತ್ರವನ್ನು ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಮಂಡಿಸುತ್ತಾರೆ. ಏನ್ರಿ, ಫೆಬ್ರವರಿ 1ನೇ ತಾರೀಕು ಕೇಂದ್ರ ಮುಂಗಡ ಪತ್ರವನ್ನು ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಮಂಡನೆಯನ್ನು ಮಾಡ್ತಾರೆ. ಇದು ಏನು ಫೆಬ್ರವರಿ 1ರಂದು ಮಂಡನೆ ಮಾಡ್ತಾರಲ್ಲ, ಇದು ಮುಂಬರುವ ಹಣಕಾಸಿನ ವರ್ಷಕ್ಕೆ, ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಫೆಬ್ರವರಿ 1ರಂದು ಮಂಡಿಸುವಂಥ ಮುಂಗಡ ಪತ್ರ ಅನ್ವಯವನ್ನು ಆಗ್ತದೆ. ನಾವು ಫೆಬ್ರವರಿ 1ಕ್ಕೆ ಏನು ಮುಂಗಡ ಪತ್ರವನ್ನು ಸೆಂಟ್ರಲ್ ಬಜೆಟನ್ನು ಸಂಸತ್ತೊಳಗೆ ನಾವು ಮಂಡನೆ ಮಾಡ್ತೇವಲ್ಲ, ಲೋಕಸಭೆಯಲ್ಲಿ ಏನು ಮಂಡನೆ ಮಾಡ್ತೇವಲ್ಲ, ಈ ಹಣಕಾಸು ಸಚಿವರು ಏನು ಮಾಡ್ತಾರೆ, ಈ ಒಂದು ಮುಂಗಡ ಪತ್ರವನ್ನು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಮಂಡಿಸುವಂಥ ಈ ಬಜೆಟು ಮುಂದಿನ ವರ್ಷ, ಅಂದರೆ ಮುಂಬರುವಂಥ ವರ್ಷ ಯಾವುದಿರುತ್ತಲ್ಲ, ಅಲ್ಲಿ ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಈ ಮುಂಗಡ ಪತ್ರವನ್ನು ನಾವು ಅನ್ವಯವನ್ನು ಮಾಡಿಕೊಂಡು ಅದರಲ್ಲಿರುವಂಥ ಎಲ್ಲ ಅಂಶಗಳನ್ನು ಚಲಾವಣೆಗೆ ತರುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತದೆ.
ಇಷ್ಟು ನೀವೇನು ಮಾಡಬೇಕು, ಪೀಠಿಕೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಇನ್ನೂ ಒಂದು ಗಮನದೊಳಗಿರಲಿ, ಕೇಂದ್ರ ಮುಂಗಡ ಪತ್ರವನ್ನು ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಆ ಮುಂಗಡ ಪತ್ರವನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಸ್ಟೇಟ್ ಗೌರ್ಮೆಂಟ್ ಒಳಗೆ ಅಲ್ಲಿ ಏನಾದರೂ ರಾಜ್ಯಗಳ ಹಣಕಾಸು ಸಚಿವರಿದ್ರಂತಂದ್ರೆ ಹಣಕಾಸು ಸಚಿವರು ಮಂಡನೆ ಮಾಡ್ತಾರೆ. ಅಥವಾ ಆ ಹಣಕಾಸು ಖಾತೆಯನ್ನು ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಆ ಖಾತೆಯನ್ನು ಮುಖ್ಯಮಂತ್ರಿಯ ಬಳಿ ಇಟ್ಟುಕೊಳ್ಳುವುದರಿಂದ ಆ ರಾಜ್ಯಗಳ ಮುಂಗಡ ಪತ್ರವನ್ನು ಯಾರು ಮಂಡನೆ ಮಾಡ್ತಾರಂದ್ರೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮುಂಗಡ ಪತ್ರವನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಏನ ಈ ಒಂದು 2 ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಹೀಗೆ ಗಮನಿಸಿದ ಮೇಲೆ ಮುಂಗಡ ಪತ್ರ ಅಂದ್ರೇನು, ಬಜೆಟ್ ಅಂದ್ರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮುಂಗಡ ಪತ್ರ ಎಂದರೆ ಸರ್ಕಾರವು ಒಂದು ನಿಶ್ಚಿತ ಅವಧಿಗೆ, ಒಂದು ನಿರ್ದಿಷ್ಟವಾದಂಥ ಅವಧಿಗೆ, ಸಾಮಾನ್ಯವಾಗಿ 1 ವರ್ಷ ಅಂತೇಳಿ ನಾವು ತಿಳಿದುಕೊಳ್ಳೋಣ. ಏನ್ರಿ, ಸರ್ಕಾರವು ಒಂದು ನಿಶ್ಚಿತ ಅವಧಿಗೆ, ಸಾಮಾನ್ಯವಾಗಿ 1 ವರ್ಷ ಅವಧಿಗೆ ತನ್ನ ಆದಾಯ ಮತ್ತು ವೆಚ್ಚಗಳ ಪೂರ್ವ ಲೆಕ್ಕಾಚಾರವನ್ನು ನೀಡುವಂಥ ಒಂದು ದಾಖಲೆ ಏನಿದೆಯಲ್ಲ, ಆ ದಾಖಲೆಗೆ ನಾವೇನು ಕರಿತೀವಿ, ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಏನು, ಸರ್ಕಾರ ಒಂದು ನಿಶ್ಚಿತ ಅವಧಿಗೆ ತನ್ನ ಆದಾಯ ಮತ್ತು ವೆಚ್ಚಗಳನ್ನು ಪೂರ್ವ ಲೆಕ್ಕಾಚಾರ ಮಾಡುವಂಥ ಅಥವಾ ನೀಡುವಂಥ ಒಂದು ದಾಖಲೆಗೆ ನಾವು ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಇನ್ನೊಂದು ಅರ್ಥ ಆಯ್ತು ನೋಡ್ರಿ, ಒಂದು ನಿರ್ದಿಷ್ಟ ಅವಧಿಗೆ ಅಂತಂದ್ರೆ ಸಾಮಾನ್ಯವಾಗಿ 1 ವರ್ಷದ ಹಣಕಾಸು ಯೋಜನೆ ಆಗಿದ್ದು, ಆ 1 ವರ್ಷದ ಹಣಕಾಸು ಯೋಜನೆ ಆಗಿರುತ್ತಲ್ಲ, ಇದರಲ್ಲಿ ಸರ್ಕಾರವು ತನ್ನ ಆದಾಯ ಮತ್ತು ವೆಚ್ಚವನ್ನು ಅಂದಾಜನ್ನು ಮಾಡಿರುವಂಥ ಒಂದು ದಾಖಲೆ ಆಗಿರ್ತದೆ. ಯಾವುದು, ಮುಂಗಡ ಪತ್ರ. ಏನು, ಒಂದು ನಿರ್ದಿಷ್ಟ ಅವಧಿಗೆ, ಅದು ಸಾಮಾನ್ಯವಾಗಿ 1 ವರ್ಷದ ಹಣಕಾಸು ಯೋಜನೆಯಾಗಿದ್ದು, ಇದರಲ್ಲಿ ಸರ್ಕಾರ ತನ್ನ ಒಂದು ಆದಾಯ ಮತ್ತು ವೆಚ್ಚವನ್ನು ಅಂದಾಜನ್ನು ಮಾಡುವಂಥ ಕಾರ್ಯವನ್ನು ಮುಂಗಡ ಪತ್ರದಲ್ಲಿ ಮಾಡ್ತದೆ. ಇಲ್ಲಿ ನೋಡ್ರಿ, ಸರ್ಕಾರವು ಎಷ್ಟು ಹಣವನ್ನು ಗಳಿಸಲು ನಿರೀಕ್ಷಿಸುತ್ತಿದೆ ಅಥವಾ ನಿರೀಕ್ಷೆಯನ್ನು ಮಾಡ್ತಾ ಇದೆ ಮತ್ತು ಆ ಹಣವನ್ನು ಹೇಗೆ ಖರ್ಚು ಮಾಡಲು ಯೋಜಿಸುತ್ತಿದೆ ಎಂಬುದನ್ನು ಈ ಮುಂಗಡ ಪತ್ರವು ನಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಏನ್ರಿ, ಆ ಆದಾಯವನ್ನು, ಸರ್ಕಾರವು ಎಷ್ಟು ಆದಾಯವನ್ನು ಗಳಿಸಲು ನಿರೀಕ್ಷೆಯನ್ನು ಮಾಡಿಕೊಂಡಿದೆ ಮತ್ತು ತನ್ನ ಆದಾಯವನ್ನು ಹೇಗೆ ಖರ್ಚು ಮಾಡಲು ಪ್ರಯತ್ನವನ್ನು ಮಾಡ್ತಾ ಇದೆ ಎಂಬ ದಾಖಲೆಯ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಯಾವ ಮಾಡ್ತಾವಂತಂದ್ರೆ ಈ ಮುಂಗಡ ಪತ್ರ ಆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾವೆ. ಅದಕ್ಕಾಗಿ ನೀವು ಏನು ಮಾಡಬೇಕು, ಮುಂಗಡ ಪತ್ರ ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಗಳನ್ನು ಒಳಗೊಂಡಿರುವಂಥ ಒಂದು ದಾಖಲೆ ಪಟ್ಟಿ ಏನಿದೆಯಲ್ಲ, ಅಥವಾ ಅದನ್ನು ತೋರಿಸುವಂಥ ಒಂದು ವಿವರಣೆ ಪಟ್ಟಿ ಏನಿದೆಯಲ್ಲ, ಅದಕ್ಕೆ ನಾವು ಸಿಂಪಲ್ಲಾಗಿ ಮುಂಗಡ ಪತ್ರ ಎಂದು ಕರೆಯುತ್ತೇವೆ ಎಂಬುದನ್ನು ನಾವು ಸುಲಭವಾಗಿ ಅಂಡರ್ಸ್ಟ್ಯಾಂಡನ್ನು ಮಾಡ್ಕೋಬೋದು. ಇಷ್ಟು ಮುಂಗಡ ಪತ್ರದ ಅರ್ಥ ಮತ್ತು ಪೀಠಿಕೆ ಆಯಿತು. ಇಷ್ಟೆಲ್ಲ ಅರ್ಥ ಮತ್ತು ಪೀಠಿಕೆ ಆದಮೇಲೆ ಈಗ ನಾವೇನು ಗಮನಿಸ್ಬೇಕಂತಂದ್ರೆ, ಈ ಮುಂಗಡ ಪತ್ರದಲ್ಲಿ ಬರುವಂಥ ಪ್ರಮುಖ ವಿಧಗಳು ಯಾವುವು ಎಂಬುದನ್ನು ಗಮನಿಸೋಣ. ಏನ್ರಿ, ಮುಂಗಡ ಪತ್ರದ ವಿಧಗಳು ಟೈಪ್ಸ್ ಆಫ್ ಬಜೆಟ್ ಅಂತೇಳಿ, ಆ ವಿಧಗಳು ಯಾವುವು, ಹಂಗಂದ್ರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮುಂಗಡ ಪತ್ರದ ವಿಧಗಳಲ್ಲಿ 1ನೆಯ ವಿಧ, ಸ್ವರೂಪದ ಆಧಾರದ ಮೇಲೆ ಮುಂಗಡ ಪತ್ರವನ್ನು ವಿಂಗಡಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಬೇಸ್ಡ್ ಆನ್ ನೇಚರ್ ಅಂತ ಕರಿತೇವೆ. ಅಂದರೆ ಆ ಬಜೆಟಿನ ಸ್ವರೂಪದ ಆಧಾರದ ಮೇಲೆ ಬಜೆಟನ್ನು ವಿಂಗಡಣೆಯನ್ನು ಮಾಡ್ತೇವೆ. ಅದ್ರೊಳಗೆ ಮತ್ತು ಸಬ್ ಅದಾವು. ಸ್ವರೂಪದ ಆಧಾರದ ಮೇಲೆ 1ನೇದು ಯಾವ ಅಂತಂದ್ರೆ ಸಮತೋಲಿತ ಅಥವಾ ಸಮತೋಲನ ಬಜೆಟ್ ಅಂತೇಳಿ
ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ಬ್ಯಾಲೆನ್ಸ್ಡ್ ಬಜೆಟ್ ಅಂತೇಳಿ ಕರಿತೇವೆ. ಇದು ಸ್ವರೂಪದಲ್ಲಿ ಬರುವಂಥ ಒಂದನೆಯ ವಿಧ. ಸೆಕೆಂಡ್ ಒನ್, ಹೆಚ್ಚುವರಿ ಅಥವಾ ಉಳಿತಾಯದ ಬಜೆಟ್ ಅಂತೇಳಿ ಕರಿತೀವಿ. ಹೆಚ್ಚುವರಿ ಅಥವಾ ಉಳಿತಾಯದ ಬಜೆಟು ಇಂಗ್ಲೀಷ್ ಒಳಗೆ ಸರ್ಪ್ಲಸ್ ಬಜೆಟ್ ಅಂತೇಳಿ ಕರಿತೀವಿ. ಇದು ಬರುವಂಥ ಎರಡನೇದ್ದು. ಇನ್ನು ಸ್ವರೂಪದಲ್ಲಿ ಬರುವಂಥ ಮೂರನೇ ಒಂದು ಬಜೆಟು ಕೊರತೆಯ ಬಜೆಟ್ ಅಂತೇಳಿ, ಅದಕ್ಕೆ ನಾವು ಡೆಫಿಸಿಯೆಟ್ ಬಜೆಟ್ ಅಂತೇಳಿ ಕರಿತೀವಿ. ಇದು ಸ್ವರೂಪದ ಆಧಾರದ ಮೇಲೆ ಬರುವಂಥ ಮುಂಗಡ ಪತ್ರದ ಪ್ರಮುಖ 3 ವಿಧಗಳು ಆಗಿವೆ. ಇನ್ನು ಮುಂಗಡ ಪತ್ರದ ಎರಡನೆಯ ವಿಧ ವ್ಯಾಪ್ತಿಯ ಆಧಾರದ ಮೇಲೆ ಮುಂಗಡ ಪತ್ರವನ್ನು ವಿಂಗಡಣೆಯನ್ನು ಮಾಡಲಾಗಿದೆ. ಬೇಸ್ಡ್ ಆನ್ ಸ್ಕೋಪ್ ಅಂತೇಳಿ. ಈ ವ್ಯಾಪ್ತಿಯ ಆಧಾರದ ಮೇಲೆ ಮೊದಲನೇದು ಆದಾಯ ಅಥವಾ ವರಮಾನದ ಮುಂಗಡ ಪತ್ರ ಅಂತೇಳಿ. ಏನ್ರಿ ಆದಾಯ ಅಥವಾ ವರಮಾನದ ಮುಂಗಡ ಪತ್ರ ಅಥವಾ ಬಜೆಟು, ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ರೆವೆನ್ಯೂ ಬಜೆಟ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಬಂಡವಾಳದ ಬಜೆಟ್ ಅಂತೇಳಿ, ಕ್ಯಾಪಿಟಲ್ ಬಜೆಟ್ ಅಂತೇಳಿ ಕರಿತೀವಿ. ಇವು ವ್ಯಾಪ್ತಿಯ ಆಧಾರದಲ್ಲಿ ಕಂಡುಬರುವಂಥ ಮುಂಗಡ ಪತ್ರದ ವಿಧಗಳು ಆಗಿವೆ. ಇನ್ನು ಥರ್ಡ್ ಒನ್ ಸಮಯದ ಆಧಾರದ ಮೇಲೆ ಮುಂಗಡ ಪತ್ರವನ್ನು ವಿಂಗಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬೇಸ್ಡ್ ಆನ್ ಟೈಮಿಂಗ್ ಅಂತೇಳಿ. ಅಂದ್ರೆ ಸಮಯವನ್ನು ಇಟ್ಕೊಂಡು ಆ ಸಮಯಕ್ಕೆ ತಕ್ಕಂತೆ ಇಲ್ಲಿ ಮುಂಗಡ ಪತ್ರವನ್ನು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವಕ್ಕೆ ನಾವು ಸಮಯದ ಆಧಾರದ ಮೇಲೆ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಒಂದು ವಾರ್ಷಿಕ ಮುಂಗಡ ಪತ್ರ ಅಂತೇಳಿ, ಆ್ಯನ್ಯುವಲ್ ಬಜೆಟ್ ಅಂತೇಳಿ. ಎರಡನೇದು ಮಧ್ಯಂತರ ಬಜೆಟ್ ಅಂತೇಳಿ, ಅಂದ್ರೆ ಇಂಟರಮ್ ಬಜೆಟ್ ಅಂತೇಳಿ. ಇನ್ನು ಸಮಯದ ಆಧಾರದ ಮೇಲೆ ಮೂರನೇದು ಯಾವುದು ವೋಟ್ ಆನ್ ಅಕೌಂಟ್ ಬಜೆಟ್ ಅಂತೇಳಿ. ಇವು ಸಮಯದ ಆಧಾರದ ಮೇಲೆ ಮುಂಗಡ ಪತ್ರದಲ್ಲಿ ಕಾಣುವಂಥ ಪ್ರಮುಖ ವಿಧಗಳು ಆಗಿವೆ. ಇವುಗಳನ್ನು ಹೊರತುಪಡಿಸಿ ಕೂಡ ಸರ್ಕಾರ ಏನು ಮಾಡ್ತದೆ, ಕೆಲವೊಂದು ವಿಶೇಷವಾದಂಥ ಬಜೆಟ್ಗಳನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಈಗ ನಾವೇನು ಮಾಡ್ತೀವಿ, ಮುಂಗಡ ಪತ್ರದ 4ನೇ ವಿಧ ಯಾವಂತಂದ್ರೆ ಇತರ ವಿಶೇಷ ಬಜೆಟ್ಗಳಂತೇಳಿ, ಅದರ್ ಸ್ಪೆಷಲೈಸ್ಡ್ ಬಜೆಟ್ ಅಂತೇಳಿ. ಅದರಲ್ಲಿ ಬರುವಂಥ ಪ್ರಮುಖವಾದಂಥ ಬಜೆಟ್ಗಳು ಯಾವಂತಂದ್ರೆ, ಒಂದು ಕೆಲವೊಂದು ಸಮಯದೊಳಗೆ ಪೂರಕವಾದಂಥ ಬಜೆಟನ್ನು ಮಂಡನೆಯನ್ನು ಮಾಡ್ತಾವೆ. ಅದಕ್ಕೆ ನಾವು ಸಪ್ಲಿಮೆಂಟ್ರಿ ಬಜೆಟ್ ಅಂತೇಳಿ ಕರಿತೀವಿ. ಕೆಲವೊಂದು ಸಮಯದೊಳಗೆ ಶೂನ್ಯ ಆಧಾರಿತ ಮುಂಗಡ ಪತ್ರವನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾವೆ. ಅದಕ್ಕೆ ನಾವು ಜೀರೋ ಬೇಸ್ಡ್ ಬಜೆಟ್ ಅಂತೇಳಿ ಕರಿತೀವಿ. ಕೆಲವೊಂದು ಸಮಯಗಳಲ್ಲಿ ಸರ್ಕಾರ ಏನು ಮಾಡ್ತಾವಂತಂದ್ರೆ ಕಾರ್ಯಕ್ಷಮತೆಯ ಮುಂಗಡ ಪತ್ರವನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾವೆ. ಅದಕ್ಕೆ ನಾವು ಪರ್ಫಾರ್ಮೆನ್ಸ್ ಬಜೆಟ್ ಅಂತೇಳಿ ಕರಿತೀವಿ. ಇನ್ನೂ ಕೆಲವೊಂದು ಸಮಯದೊಳಗೆ ಸರ್ಕಾರ ಲಿಂಗ ಆಧಾರಿತ ಬಜೆಟನ್ನು ಅಥವಾ ಮುಂಗಡ ಪತ್ರವನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾವೆ. ಅವಕ್ಕೆ ನಾವು ಜೆಂಡರ್ ಬಜೆಟ್ ಅಂತೇಳಿ ಕರಿತೀವಿ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಮುಂಗಡ ಪತ್ರದಲ್ಲಿ ಬರುವಂಥ ಪ್ರಮುಖ 4 ವಿಧಗಳನ್ನು ನಾವು ಈ ತೆರನಾಗಿ ಕಾಣ್ಬೋದು. ಈಗ ನಾವೇಮೋನ್ನ ಈ ಮುಂಗಡ ಪತ್ರದಲ್ಲಿ ಏನು ಟೈಪ್ಸ್ ಅದಾವಲ್ಲ ಇವುಗಳ ಒಂದು ವಿವರಣೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥ ಕೆಲಸವನ್ನು ಈ ಮುಂದಿನಂತೆ ಮಾಡಲಾಗ್ತದೆ. ವಿವರಣೆ. ಫಸ್ಟ್ ಒನ್, ಮುಂಗಡ ಪತ್ರದ ವಿಧಗಳು. ಒಂದನೇದು ಯಾವುದು ಸ್ವರೂಪದ ಆಧಾರದ ಮೇಲೆ ಬೇಸ್ಡ್ ಆನ್ ನೇಚರು. ಅದರಲ್ಲಿ ಬರುವಂಥದ್ದು ಒಂದನೇದು ಯಾವುದು ಸಮತೋಲಿತ ಬಜೆಟು ಅಥವಾ ಸಮತೋಲನ ಬಜೆಟು. ಅದಕ್ಕೆ ನಾವು ಬ್ಯಾಲೆನ್ಸ್ ಬಜೆಟ್ ಅಂತೇಳಿ ಕರಿತೀವಿ. ಹಂಗಂದ್ರೇನು ಎಂಬುದನ್ನು ತಿಳಿದುಕೊಳ್ಳೋಣ.
ಈ ಸಮತೋಲನ ಬಜೆಟ್ನಲ್ಲಿ ಅಥವಾ ಬ್ಯಾಲೆನ್ಸ್ಡ್ ಬಜೆಟ್ನಲ್ಲಿ ಸರ್ಕಾರದ ಆದಾಯ ಮತ್ತು ವೆಚ್ಚ ಸಮನಾಗಿರುವ ಒಂದು ಸ್ಥಿತಿಗೆ ಸಮತೋಲನ ಮುಂಗಡ ಪತ್ರ ಎಂದು ಕರೆಯುತ್ತೇವೆ. ನೋಡಿ, ಈ ಸಮತೋಲನ ಮುಂಗಡ ಪತ್ರ ಅಂತಂದ್ರೆ ಸರ್ಕಾರದ ಆದಾಯ ಮತ್ತು ವೆಚ್ಚ ಇವೆರಡೂ ಏನಾಗಿರ್ತಾವಂತಂದ್ರೆ ಸಮನಾಗಿರುವಂಥ ಒಂದು ಸ್ಥಿತಿ ಇತ್ತಂತಂದ್ರೆ ಅದಕ್ಕೆ ನಾವು ಸಮತೋಲನ ಮುಂಗಡ ಪತ್ರ ಅಂತೇಳಿ ಕರಿತೇವೆ. ಇವು ನಿಮ್ಗೆ ಗೊತ್ತಾಗಲಿಕ್ಕಂತ ಒಂದು ಉದಾಹರಣೆ ಮೂಲಕ ನಾವು ಏನು ಮಾಡೋದು, ಇದನ್ನು ತಿಳಿದುಕೊಳ್ಳಬಹುದು. ನಾವೇನು ಉದಾಹರಣೆ ಕೊಡ್ಬೋದು ಅಂತಂದ್ರೆ, ಸರ್ಕಾರದ ಬಳಿ 100 ರೂಪಾಯಿ ಆದಾಯ ಇದೆ ಎಂದು ಕಲ್ಪಿಸೋಣ. ಇದು ಆದಾಯ. ಆ 100 ರೂಪಾಯಿ ಆದಾಯ ಇದ್ದಾಗ ಸರ್ಕಾರ 100 ರೂಪಾಯಿದಷ್ಟು ವೆಚ್ಚವನ್ನು ಮಾಡುತ್ತಿದೆ. ಇದು ಕಾಸ್ಟನ್ನು ತೋರಿಸ್ಬೋದು. ಅದರ ಆದಾಯ ಎಷ್ಟಿದೆ? 100 ರೂಪಾಯಿ ಇದೆ. ಅದು ಎಷ್ಟು ಖರ್ಚು ಮಾಡ್ತಾ ಇದೆ, ಎಷ್ಟು ವೆಚ್ಚವನ್ನು ಮಾಡ್ತಾ ಇದೆ? 100 ರೂಪಾಯಿ ವೆಚ್ಚವನ್ನು ಮಾಡ್ತಾ ಇದೆ. ಇಲ್ಲಿ ಸರ್ಕಾರದ ಬಳಿ ಇರುವಂಥ ಆದಾಯ 100 ರೂಪಾಯಿ, ಅದು ಮಾಡುವಂಥ ವೆಚ್ಚ 100 ರೂಪಾಯಿ ಇದ್ದಾಗ ಎರಡೂ ಏನು ಕಂಡು ಬರ್ತಾವೆ? ಇಲ್ಲಿ ಸಮತೋಲನವಾಗಿ ಕಂಡು ಬರ್ತಾವೆ. ಹೀಗಾಗಿ ಇಲ್ಲಿ ಸರ್ಕಾರದ ಆದಾಯ ಮತ್ತು ವೆಚ್ಚ, ಇಲ್ಲಿ ಸರ್ಕಾರದ ಆದಾಯ ಮತ್ತು ವೆಚ್ಚ ಏನದವಲ್ಲ ಇವೆರಡೂ ಕೂಡ ಸಮಾನವಾಗಿ ಇದ್ದು ಅಂತಂದ್ರೆ ಅದಕ್ಕೆ ನಾವು ಎಂಥ ಬಜೆಟ್ ಅಂತ ಕರಿತೀವಿ? ಸಮತೋಲನ ಬಜೆಟ್ ಅಂತೇಳಿ ಕರಿತೀವಿ. ಇಲ್ಲಿ ಸರ್ಕಾರದ ಆದಾಯ ಮತ್ತು ವೆಚ್ಚ ರೆವೆನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರು ಹೆಂಗಿರ್ತಾವೆ ಅಂತಂದ್ರೆ ಸಮತೋಲನವಾಗಿ ಇರುತ್ತವೆ. ಅದಕ್ಕಾಗಿ ರೆವೆನ್ಯೂ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಅಂತೇಳಿ ಇಲ್ಲಿ ನಾವೇನು ಮಾಡ್ಬೋದು? ಬಿಂಬಿಸಬಹುದು. ಇಲ್ಲಿ ಆದಾಯ ಮತ್ತು ವೆಚ್ಚ ಏನು ಸಮಾನವಾಗಿ ಕಂಡು ಬರ್ತಾವಲ್ಲ ಇದಕ್ಕೊಂದು ಗಾದೆ ಮಾತು ಬರ್ತದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನನ್ನ ಆದಾಯ ಎಷ್ಟಿದೆ ಅಷ್ಟೇ ಒಂದು ವೆಚ್ಚವನ್ನು ಮಾಡುತ್ತೇನೆ. ನೋಡಿರಿ, ನನ್ನ ಆದಾಯ ಎಷ್ಟಿದೆ ಅಷ್ಟೇ ವೆಚ್ಚವನ್ನು ಮಾಡ್ತಾ ಇದ್ದೇನೆ ಎಂಬುದು ಸಮತೋಲನ ಬಜೆಟ್ ಆಗಿದೆ. ಇದಕ್ಕೆ ಕಂಪೇಟಬಲ್ ಆಗುವಂಥ ಎಕ್ಸಾಂಪಲ್ ಯಾವ ಅಂತಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅಂದರೆ ನಿಂದು ಎಷ್ಟು ಆದಾಯ ಇದೆಯಲ್ಲ ಅಷ್ಟೇ ವೆಚ್ಚವನ್ನು ಮಾಡು. ಹೀಗೆ ಮಾಡುವುದರಿಂದ ಆರ್ಥಿಕತೆಯಲ್ಲಿ ನಾವು ಏನು ನೋಡ್ಬೋದು? ಆರ್ಥಿಕ ಶಿಸ್ತನ್ನು ತೋರಿಸಲು ಸಾಧ್ಯ ಆಗ್ತದೆ. ನೋಡಿ, ಹೀಗೆ ನಮ್ದು ಎಷ್ಟು ಇನ್ಕಮ್ ಇರುತ್ತಲ್ಲ ಅಷ್ಟೇ ಒಂದು ವೆಚ್ಚವನ್ನು ಮಾಡುವುದರಿಂದ ನಾವು ಆರ್ಥಿಕತೆಯಲ್ಲಿ ಏನು ಕಾಪಾಡ್ಬೋದು ಅಂತಂದ್ರೆ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳಲು ನಮ್ಮ ಕೈಯಿಂದ ಸಾಧ್ಯ ಆಗ್ತದೆ. ಓಕೆನಾ? ಇದು ಸಮತೋಲನ ಬಜೆಟ್ಗೆ ಸಂಬಂಧಪಟ್ಟಂಥ ವಿವರಣೆ ಆಗಿದೆ. ಇನ್ನು ಎರಡನೇದು ಹೆಚ್ಚುವರಿ ಮುಂಗಡ ಪತ್ರ. ಯಾವುದು? ಹೆಚ್ಚುವರಿ ಮುಂಗಡ ಪತ್ರ ಅಥವಾ ಉಳಿತಾಯದ ಮುಂಗಡ ಪತ್ರ ಅಂತೇಳಿ. ಇಲ್ಲಿ ಸರ್ಪ್ಲಸ್ ಬಜೆಟ್ ಅಂತೇಳಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚುವರಿ ಅಥವಾ ಉಳಿತಾಯದ ಮುಂಗಡ ಪತ್ರ ಅಂತಂದ್ರೆ ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಹೆಚ್ಚಳವಾಗಿತ್ತಂತಂದ್ರೆ, ನೋಡಲಿ, ಸರ್ಕಾರದ ಆದಾಯ ಅದರ ವೆಚ್ಚಕ್ಕಿಂತ ಹೆಚ್ಚಳವಾಗಿತ್ತಂತಂದ್ರೆ ಅದಕ್ಕೆ ನಾವು ಉಳಿತಾಯ ಅಥವಾ ಹೆಚ್ಚುವರಿ ಮುಂಗಡ ಪತ್ರ ಎಂದು ಕರೆಯುತ್ತೇವೆ. ನೋಡಿ, ಗೌರ್ಮೆಂಟಿನ ಆದಾಯ ಅದು ಮಾಡುವಂಥ ವೆಚ್ಚಕ್ಕಿಂತ ಹೆಚ್ಚಳವಾಗಿತ್ತಂತಂದ್ರೆ ಅದಕ್ಕೆ ನಾವೇನು ಕರಿತೀವಿ? ಉಳಿತಾಯ ಮತ್ತು ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಇಲ್ಲಿ ನಿಮಗೊಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ಸರ್ಕಾರದ ಆದಾಯ 100 ರೂಪಾಯಿ ಇದೆ. ಎಷ್ಟಿದೆ? 100 ರೂಪಾಯಿ ಆದಾಯ ಇದೆ. ಆವಾಗ ಸರ್ಕಾರದ ವೆಚ್ಚ 50 ರೂಪಾಯಿ ವೆಚ್ಚವನ್ನು ಮಾಡ್ತಾ ಇದೆ. ಆದಾಯ ಎಷ್ಟೈತಿ? 100 ರೂಪಾಯಿ ಐತಿ. ವೆಚ್ಚ 50 ರೂಪಾಯಿ ಇದೆ. ಈ 100 ರೂಪಾಯಿ ಮತ್ತು 50 ರೂಪಾಯಿ ನಾವು ಗಮನಿಸಿದಾಗ ಇಲ್ಲಿ ಸರ್ಕಾರಕ್ಕೆ ಎಷ್ಟು ಹೆಚ್ಚುವರಿಯಾಗಿ ಆದಾಯ ಇದೆ? 50 ರೂಪಾಯಿದಷ್ಟು ಆದಾಯ ಹೆಚ್ಚಳವಾಗಿ ಕಂಡುಬರ್ತದೆ. ಅದಕ್ಕೆ ಮೀನಿಂಗ್ ಒಳಗೆ ಏನೈತಿ? ಸರ್ಕಾರದ ಆದಾಯ ಇಲ್ಲೇನು ಆದಾಯ ಇದೆಯಲ್ಲ ಅದರ ಒಂದು ವೆಚ್ಚಕ್ಕಿಂತ ಹೆಚ್ಚಳವಾಗಿ ಇತ್ತಂತಂದ್ರೆ ಇಲ್ಲಿ 50 ರೂಪಾಯಿ ಕಾಸ್ಟ್ ಐತಿ, 100 ರೂಪಾಯಿ ಇನ್ಕಮ್ ಐತಿ. ಈ 50 ರೂಪಾಯಿ ಕಾಸ್ಟ್ ಇದ್ದು 100 ರೂಪಾಯಿ ಇನ್ಕಮ್ ಇದ್ದಾಗ ವೆಚ್ಚಕ್ಕಿಂತ ಇಲ್ಲಿ ಆದಾಯ ಏನಾಗ್ತದೆ? ಹೆಚ್ಚಳವಾಗಿ ಕಂಡು ಬರ್ತದೆ. ಈಗ ವೆಚ್ಚಕ್ಕಿಂತ ಆದಾಯ ಹೆಚ್ಚಳವಾಗಿತ್ತಂತಂದ್ರೆ
ಅದಕ್ಕೆ ನಾವು ಎಂಥ ಮುಂಗಡ ಪತ್ರ ಅಂತ ಕರಿತೀವಿ? ಉಳಿತಾಯದ ಮುಂಗಡ ಪತ್ರ ಅಥವಾ ಹೆಚ್ಚುವರಿ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಇಂತಹ ಒಂದು ಮುಂಗಡ ಪತ್ರ ಸರ್ಕಾರಕ್ಕೆ ಅತ್ಯಧಿಕ ಲಾಭವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡ್ತಾವೆ. ಯಾಕಂದರೆ ವೆಚ್ಚನ ಕಡಿಮೆ ಇದ್ದಾಗ ಅದಕ್ಕೆ ಬರುವಂಥ ಆದಾಯ ಹೆಚ್ಚಳವಾಗಿದ್ದಾಗ ಆಟೋಮೆಟಿಕ್ಕಾಗಿ ಸರ್ಕಾರ ಏನು ಮಾಡ್ತಾವೆ? ಲಾಭವನ್ನು ಗಳಿಸ್ತಾವೆ. ಓಕೆನಾ? ಹೀಗೆ ಅದಕ್ಕಾಗಿ ಇಲ್ಲಿ ಏನೈತೆ ನೋಡ್ರಿ, ರೆವೆನ್ಯೂ ಗ್ರೇಟರ್ ದ್ಯಾನ್ ಎಕ್ಸ್ಪೆಂಡಿಚರ್ ಅಂತೇಳಿ. ರೆವೆನ್ಯೂ ಗ್ರೇಟರ್ ದ್ಯಾನ್ ಎಕ್ಸ್ಪೆಂಡಿಚರ್ ಅಂತೇಳಿ ಅಂದ್ರೆ ಸರ್ಕಾರದ ವೆಚ್ಚಕ್ಕಿಂತ ಆದಾಯ ಹೆಚ್ಚಳವಾಗಿದೆ. ಸರ್ಕಾರದ ವೆಚ್ಚಕ್ಕಿಂತ ಇಲ್ಲಿ ಆದಾಯ ಏನೈತಿ? ಹೆಚ್ಚಳವಾಗೈತಿ. ಅದಕ್ಕೆ ರೆವೆನ್ಯೂ ಗ್ರೇಟರ್ ದ್ಯಾನ್ ಎಕ್ಸ್ಪೆಂಡಿಚರ್ ಅಂತೇಳಿ ಇಲ್ಲಿ ನಾವು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಉಳಿತಾಯ ಅಥವಾ ಹೆಚ್ಚುವರಿ ಮುಂಗಡ ಪತ್ರದಲ್ಲಿ ಬರುವಂಥ ಮಾಹಿತಿ. ಇಲ್ಲಿ ಈ ಉಳಿತಾಯ ಅಥವಾ ಹೆಚ್ಚುವರಿ ಮುಂಗಡ ಪತ್ರದಲ್ಲಿ ನಾವು ಗಮನಿಸುವಂಥ ಪ್ರಮುಖ ಮಾಹಿತಿ ಅಂತಂದ್ರೆ, ಸರ್ಕಾರ ಖರ್ಚು ಮಾಡುವುದಕ್ಕಿಂತ ಹೆಚ್ಚು ಹಣವನ್ನು ಗಳಿಸುತ್ತದೆ. ನೋಡಿ, ಸರ್ಕಾರ ಕಡಿಮೆ ಹಣವನ್ನು ಖರ್ಚು ಮಾಡ್ತದೆ, ಹೆಚ್ಚಿನ ಒಂದು ಹಣವನ್ನು ಗಳಿಸುವಂಥ ಒಂದು ಸನ್ನಿವೇಶವನ್ನು ನಾವು ಹೆಚ್ಚುವರಿ ಅಥವಾ ಉಳಿತಾಯದ ಮುಂಗಡ ಪತ್ರದಲ್ಲಿ ಕಾಣ್ತೀವಿ. ಈ ಥರನಾಗಿ ನಾವು ಯಾಕೆ ಇದನ್ನು ಮಾಡ್ತೇವೆ ಅಂತಂದ್ರೆ, ಇದನ್ನು ಹೆಚ್ಚುವರಿ ಮತ್ತು ಉಳಿತಾಯ ಮುಂಗಡ ಪತ್ರವನ್ನು ನಾವು ಯಾವಾಗ ಬಳಕೆ ಮಾಡ್ಕೊಳ್ತೇವೆ ಅಂತಂದ್ರೆ, ಹಣದುಬ್ಬರವನ್ನು ನಿಯಂತ್ರಿಸಲು ಹೆಚ್ಚಾಗಿ ಈ ಮುಂಗಡ ಪತ್ರವನ್ನು ಬಳಸಲಾಗುತ್ತದೆ. ನೋಡಿ, ಖರ್ಚು ಕಡಿಮೆ ಮಾಡಿ ಹೆಚ್ಚು ಆದಾಯವನ್ನು ಏನು ಗಳಿಸ್ತೇವಲ್ಲ, ಇಂಥ ಒಂದು ಮುಂಗಡ ಪತ್ರವನ್ನು ಸರ್ಕಾರ ಆಲ್ಮೋಸ್ಟ್ ಯಾವಾಗ ಮಂಡನೆ ಮಾಡ್ತಾವಂತಂದ್ರೆ ಅಥವಾ ಯಾವಾಗ ಅನುಸರಿಸ್ತಾವಂತಂದ್ರೆ, ಆರ್ಥಿಕತೆಯಲ್ಲಿ ಏನಾದರೂ ಹಣದುಬ್ಬರ ಸನ್ನಿವೇಶ ಇತ್ತಂತಂದ್ರೆ ಆ ಆರ್ಥಿಕತೆಯಲ್ಲಿರುವಂಥ ಹಣದುಬ್ಬರವನ್ನು ನಿಯಂತ್ರಿಸಲು ಸರ್ಕಾರ ಏನು ಮಾಡ್ತಾವಂತಂದ್ರೆ ಈ ಹೆಚ್ಚುವರಿ ಮತ್ತು ಅಥವಾ ಈ ಉಳಿತಾಯ ಮುಂಗಡ ಪತ್ರವನ್ನು ಬಳಸಿಕೊಳ್ಳುವುದರ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸುವಂಥ ಸಾಹಸಕ್ಕೆ ಕೈಯನ್ನು ಹಾಕುತ್ತವೆ ಎಂಬುದು ಎರಡನೆಯ ಒಂದು ಪ್ರಮುಖವಾದಂಥ ವಿಧ ಆಗಿದೆ. ಇನ್ನು ಥರ್ಡ್ ಒನ್ ಮತ್ತು ಅತಿ ಪ್ರಮುಖವಾದಂಥ ಒಂದು ವಿಂಗಡಣೆ ಕೊರತೆ ಬಜೆಟ್ ಅಂತೇಳಿ. ಅದಕ್ಕೆ ನಾವು ಡೆಫಿಸಿಟ್ ಬಜೆಟ್ ಅಂತೇಳಿ ಕರಿತೀವಿ. ಈ ಕೊರತೆ ಒಂದು ಮುಂಗಡ ಪತ್ರದಲ್ಲಿ ಅತಿ ಪ್ರಮುಖವಾದಂಥ ಮುಂಗಡ ಪತ್ರ ಆಗಿದೆ. ಜಗತ್ತಿನ ಎಷ್ಟೋ ದೇಶಗಳು ಇವತ್ತಿಗೆ ಬಳಸುವಂಥ ಮುಂಗಡ ಪತ್ರ ಯಾವಂತಂದ್ರೆ ಈ ಕೊರತೆ ಮುಂಗಡ ಪತ್ರ ಆಗಿದೆ. ಈ ಡೆಫಿಸಿಟ್ ಬಜೆಟ್ನಲ್ಲಿ ನಾವು ತಿಳಿದುಕೊಳ್ಳುವಂಥ ಪ್ರಮುಖ ಮಾಹಿತಿ ಅಂತಂದ್ರೆ, ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಕಡಿಮೆ ಇದ್ದರೆ, ಸರ್ಕಾರದ ಆದಾಯ ಅದರ ವೆಚ್ಚಕ್ಕಿಂತ ಕಡಿಮೆ ಇತ್ತಂತಂದ್ರೆ ಅದಕ್ಕೆ ನಾವು ಕೊರತೆ ಮುಂಗಡ ಪತ್ರ ಎಂದು ಕರೆಯುತ್ತೇವೆ. ಇದಕ್ಕೆ ಮತ್ತೆ ನಿಮಗೆ ಉದಾಹರಣೆ ಕೊಡ್ತೇನೆ. ಸರ್ಕಾರದ ಆದಾಯ 100 ರೂಪಾಯಿ ಇದೆ. ಸರ್ಕಾರದ ಆದಾಯ ಎಷ್ಟಿದೆ? 100 ರೂಪಾಯಿ ಇದೆ. ಇದು ಆದಾಯ. ಅದಕ್ಕೆ ಸರ್ಕಾರದ ವೆಚ್ಚ ಎಷ್ಟಿದೆ? 150 ರೂಪಾಯಿ ವೆಚ್ಚ ಇದೆ. ಆದಾಯ ಎಷ್ಟು? 100 ರೂಪಾಯಿ ಆದಾಯ ಇದೆ. ಖರ್ಚು ಎಷ್ಟಿದೆ? 150 ರೂಪಾಯಿ ಇದೆ. ಇಲ್ಲಿ ನೋಡ್ರಿ, ಸರ್ಕಾರದ ಆದಾಯ ಅದರ ವೆಚ್ಚಕ್ಕಿಂತ ಕಡಿಮೆ ಇತ್ತಂತಂದ್ರೆ ಇದಕ್ಕೆ ನಾವೇನು ಕರಿತೀವಿ? ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ಇಲ್ಲಿ ವೆಚ್ಚ 50 ರೂಪಾಯಿ ಏನೈತೆ ಆದಾಯಕ್ಕಿಂತ ಹೆಚ್ಚಳವಾಗಿ ಕಂಡು ಬರ್ತದೆ. ಆದಾಯ ಕಡಿಮೆ ಐತಿ. ಆದಾಯ ಕಡಿಮೆ ಇದ್ದೂ ಕೂಡ ತನ್ನ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾವೆ? ಸರ್ಕಾರ ವೆಚ್ಚವನ್ನು ಮಾಡುವಂಥ ಒಂದು ಸನ್ನಿವೇಶವನ್ನು ಮಾಡ್ತಾವೆ. ಇಂತಹ ಒಂದು ಮುಂಗಡ ಪತ್ರಕ್ಕೆ ನಾವು ಕೊರತೆ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಇವತ್ತಿನ ಜಗತ್ತಿನ ಎಷ್ಟೋ ದೇಶಗಳು ಅಥವಾ ಜಗತ್ತಿನ ಎಲ್ಲ ದೇಶಗಳು ಅದು ಭಾರತವನ್ನು ಒಳಗೊಂಡಂತೆ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಎಂಥ ಒಂದು ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾವಂತಂದ್ರೆ ಈ ಕೊರತೆ ಮುಂಗಡ ಪತ್ರವನ್ನು ಮಂಡನೆಯನ್ನು ಮಾಡ್ತಾವೆ. ಯಾಕಂತಂದ್ರೆ ಸರ್ಕಾರವು ಕೆಲವೊಂದು ಜನಪ್ರಿಯ ಯೋಜನೆಗಳನ್ನು, ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರಿಂದ ತಮ್ಮ ಬಳಿ ಆದಾಯದ ಪ್ರಮಾಣ ಕಡಿಮೆ ಇದ್ದಾಗಲೂ ಕೂಡ ತಮ್ಮ ಆದಾಯಕ್ಕಿಂತ ಹೆಚ್ಚಿನವನ್ನು ಹಣವನ್ನು ಖರ್ಚು ಅಥವಾ ವೆಚ್ಚವನ್ನು ಮಾಡಬೇಕಂತ ಅನಿವಾರ್ಯ
ಸ್ಥಿತಿ ಇರೋದರಿಂದ ಇವತ್ತಿನ ಸರ್ಕಾರಗಳು ಏನು ಮಾಡ್ತಾವಂತಂದ್ರೆ ತಮ್ಮ ಆದಾಯ ಕಡಿಮೆ ಇದ್ದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡುವುದರಿಂದ ಇವತ್ತಿನ ಸರ್ಕಾರಗಳು ಎಂಥ ಒಂದು ಮುಂಗಡ ಪತ್ರವನ್ನು ಬಳಸ್ತಾವಂತಂದ್ರೆ ಈ ಕೊರತೆ ಮುಂಗಡ ಪತ್ರವನ್ನು ಬಳಸುವಂಥ ಒಂದು ಸನ್ನಿವೇಶವನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ಕಾಣಬಹುದು. ಅದಕ್ಕಾಗಿ ಇಲ್ಲಿ ನೋಡ್ರಿ, ರೆವೆನ್ಯೂ ಲೆಸ್ ದ್ಯಾನ್, ನಾವು ಆಗಲೇ ಗ್ರೇಟರ್ ದ್ಯಾನ್ ಇದ್ವಿ, ಈಗ ಲೆಸ್ ದ್ಯಾನ್ ಅಂತ ನಾವು ಕರಿಬೇಕು. ರೆವೆನ್ಯೂ ಲೆಸ್ ದ್ಯಾನ್ ಎಕ್ಸ್ಪೆಂಡಿಚರ್ ಅಂತೇಳಿ ಅಂದ್ರೆ ವೆಚ್ಚಕ್ಕಿಂತ ಆದಾಯ ಕಡಿಮೆ ಆಗಿತ್ತಂತಂದ್ರೆ ಅದಕ್ಕೆ ನಾವು ಕೊರತೆ ಮುಂಗಡ ಪತ್ರ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ನೋಡ್ರಿ, ಈ ಕೊರತೆ ಮುಂಗಡ ಪತ್ರದಲ್ಲಿ ಸರ್ಕಾರ ಗಳಿಸುವುದಕ್ಕಿಂತ ಹೆಚ್ಚು ಹಣವನ್ನು ಖರ್ಚನ್ನು ಮಾಡ್ತಾ ಇದೆ. ಅಲ್ಲಿ ಸರ್ಕಾರ ಹಣವನ್ನು ಗಳಿಸುವುದಕ್ಕಿಂತ ಹೆಚ್ಚಿನ ಹಣ ಪ್ರಮಾಣದಲ್ಲಿ ಏನು ಮಾಡ್ತದೆ, ಹಣವನ್ನು ಖರ್ಚನ್ನು ಮಾಡ್ತದೆ. ನೋಡಿರಿ, 100 ರೂಪಾಯಿ ಆದಾಯ ಗಳಿಸೈತಿ, ಅದು ಖರ್ಚು ಎಷ್ಟು ಮಾಡ್ತೀವಿ, 150 ರೂಪಾಯಿ ಅಮೌಂಟನ್ನು ಖರ್ಚನ್ನು ಮಾಡಿದೆ. ಹೀಗಾಗಿ ಸರ್ಕಾರ ತಾನು ಗಳಿಸುವುದಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ಖರ್ಚು ಮಾಡುವಂಥ ಒಂದು ಪದ್ಧತಿಗೆ ನಾವು ಕೊರತೆ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಈ ತೆರನಾಗಿ ಯಾಕೆ ಸರ್ಕಾರ ಮಾಡ್ತಾವಂತಂದ್ರೆ ಇಲ್ಲಿ ನೋಡ್ರಿ, ಸರ್ಕಾರ ತನ್ನ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸಲು, ಏನು ಆರ್ಥಿಕ ಚಟುವಟಿಕೆ ಇರ್ತಾವಲ್ಲ ಆ ಆರ್ಥಿಕ ಚಟುವಟಿಕೆಯನ್ನು ಹೆಚ್ಚಿಸಲು ಮತ್ತು ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆ ಹಿಂಜರಿತವನ್ನು ನಿವಾರಣೆ ಮಾಡಲು ಸರ್ಕಾರ ಏನು ಮಾಡ್ತಾವಂತಂದ್ರೆ ತನ್ನ ಆದಾಯದ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಹೆಚ್ಚಿನ ಒಂದು ಪ್ರಮಾಣದ ಹಣವನ್ನು ಖರ್ಚು ಮಾಡುವುದರ ಮೂಲಕ ಆರ್ಥಿಕತೆಯನ್ನು ಉತ್ತೇಜನ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾವೆ. ಹೀಗಾಗಿ ಇದಕ್ಕೆ ಇಂತಹ ಒಂದು ಎಲ್ಲ ಸನ್ನಿವೇಶವನ್ನು ಒಳಗೊಂಡಿರುವಂಥ ಒಂದು ಮುಂಗಡ ಪತ್ರಕ್ಕೆ ನಾವು ಏನು ಕೊಡ್ತೀವಿ, ಕೊರತೆಯ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಇದು ಬರುವಂಥ 3ನೆಯ ಒಂದು ಪ್ರಮುಖವಾದಂಥ ವಿಧ ಆಗಿದೆ. ಸೆಕೆಂಡ್ ಒನ್, ವ್ಯಾಪ್ತಿಯ ಆಧಾರದ ಮೇಲೆ ಮುಂಗಡ ಪತ್ರದ ಒಂದು ವಿಂಗಡಣೆ. ವ್ಯಾಪ್ತಿಯ ಆಧಾರದಲ್ಲಿ ಪ್ರಮುಖವಾಗಿ 2 ಬರ್ತಾವೆ. ಅದರಲ್ಲಿ ಒಂದು ಯಾವುದು, ಆದಾಯ ಅಥವಾ ವರಮಾನದ ಮುಂಗಡ ಪತ್ರ ಅಂತೇಳಿ ಅಥವಾ ಬಜೆಟ್ ಅಂತೇಳಿ, ಅದಕ್ಕೆ ನಾವು ರೆವೆನ್ಯೂ ಬಜೆಟ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಈ ಆದಾಯ ಮುಂಗಡ ಪತ್ರದಲ್ಲಿ ಸರ್ಕಾರ ತನ್ನ ಒಂದು ದಿನನಿತ್ಯದ ಆದಾಯ ಮತ್ತು ವೆಚ್ಚಗಳೊಂದಿಗೆ ವ್ಯವಹರಿಸುವುದಕ್ಕೆ ಆದಾಯ ಮುಂಗಡ ಪತ್ರ ಎಂದು ಕರೆಯುತ್ತೇವೆ. ನೋಡಿ, ಸರ್ಕಾರದ ತನ್ನ ಒಂದು ದಿನನಿತ್ಯದ ಏನು ಆದಾಯ ಮತ್ತು ವೆಚ್ಚ ಇರ್ತಾವಲ್ಲ, ಪ್ರತಿನಿತ್ಯದ ಆದಾಯ ಮತ್ತು ವೆಚ್ಚ ಏನಿರ್ತಾವಲ್ಲ ಅವುಗಳೊಂದಿಗೆ ವ್ಯವಹರಿಸುವಂಥ ಒಂದು ಮುಂಗಡ ಪತ್ರ ಏನಿದೆಯಲ್ಲ ಅದಕ್ಕೆ ನಾವು ಆದಾಯದ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಇಲ್ಲಿ ತಾನು ಮಾಡುವಂಥ ಪ್ರತಿನಿತ್ಯ ಕೆಲಸ ಮಾಡುವಂಥ ಎಷ್ಟು ಆದಾಯ ಬರ್ತದೆ, ಎಷ್ಟು ವೆಚ್ಚಗಳನ್ನು ಮಾಡಬೇಕು, ಯಾವ ಮೂಲಗಳಿಂದ ಆದಾಯವನ್ನು ಸಂಗ್ರಹಿಸಬೇಕು, ಆ ಸಂಗ್ರಹಿಸುವಂಥ ಆದಾಯವನ್ನು ಹೇಗೆ ವೆಚ್ಚ ಮಾಡ್ಕೋಬೇಕು ಎಂಬ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದು ಆದಾಯದ ಮುಂಗಡ ಪತ್ರ ಒಳಗೊಂಡಿರುತ್ತದೆ. ಇಲ್ಲಿ ಆದಾಯದ ಮುಂಗಡ ಪತ್ರದಲ್ಲಿ ನಾವು ಏನು ಗಮನಿಸಬೇಕಂತಂದ್ರೆ, ಒಂದು ಆದಾಯ ಮತ್ತು ವೆಚ್ಚವನ್ನು ಗಮನಿಸಬೇಕು. ಅದು ದಿನನಿತ್ಯದ ಆದಾಯ ಮತ್ತು ವೆಚ್ಚವನ್ನು ಗಮನಿಸಬೇಕಾಗ್ತದೆ. ಹೀಗಾಗಿ ಇಲ್ಲಿ ಕೆಳಗೆ ನೋಡಲಿ, ಆದಾಯದ ಮುಂಗಡ ಪತ್ರದಲ್ಲಿ ನಾವು ಬರುವಂಥದ್ದು ಒಂದನೇದು ರೆವೆನ್ಯೂ ರಿಸ್ಪೆಕ್ಟ್ ಅಂತೇಳಿ, ಅಂದ್ರೆ ಆದಾಯದ ಸ್ವೀಕೃತಿ ಅಂತ ಕರಿತೀವಿ. ಇಲ್ಲಿ ಆದಾಯದ ಸ್ವೀಕೃತಿಯಲ್ಲಿ ನಾವು ಆದಾಯವನ್ನು ಸಂಗ್ರಹಿಸುವಂಥ 2 ಮೂಲಗಳು ಬರ್ತಾವೆ. ಒಂದು ತೆರಿಗೆ ಮೂಲ, ಇನ್ನೊಂದು ತೆರಿಗೆಯೇತರ ಮೂಲ. ತೆರಿಗೆಯ ಮೂಲದಲ್ಲಿ ಮತ್ತೆ ಏನು ಬರ್ತಾವೆ, ನೇರವಾದಂಥ ತೆರಿಗೆ, ಇನ್ನೊಂದು ಪರೋಕ್ಷವಾದಂಥ ತೆರಿಗೆ ಬರ್ತಾವೆ. ಈ 2 ಮೂಲಗಳಿಂದ ಸರ್ಕಾರ ಏನು ಮಾಡ್ತದೆ, ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತದೆ. ಈ ತೆರಿಗೆಯ ಮೂಲಗಳಿಂದ ಹಣವನ್ನು ಸಂಗ್ರಹಿಸುವುದು ಅಷ್ಟೇ ಅಲ್ಲದೆ ತೆರಿಗೆಯೇತರ ಮೂಲಗಳಿಂದ ಕೂಡ ಏನು ಮಾಡ್ತಾವೆ, ಸರ್ಕಾರ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾವೆ. ಇದ್ರ ಬಗ್ಗೆ ಇಲ್ಲಿ ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡಲಾಗ್ತದೆ. ಇನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ, ಆದಾಯದ ವೆಚ್ಚ ಅಂತೇಳಿ,
ಇಲ್ಲಿ ನಾವು ಆದಾಯವನ್ನು ಸಂಗ್ರಹಣೆ ಮಾಡ್ತೇವಲ್ಲ, ಶೇಖರಣೆ ಮಾಡ್ತೇವಲ್ಲ, ಆ ಸಂಗ್ರಹಣೆ ಮಾಡಿದಂಥ ಆದಾಯವನ್ನು ನಾವು ಯಾವ ತೆರನಾಗಿ ವೆಚ್ಚವನ್ನು ಮಾಡ್ತೀವಿ ಎಂಬುದು ಕೂಡ ಇಲ್ಲಿ ಮಾಹಿತಿ ಲಭ್ಯ ಆಗ್ತದೆ. ಅಂದ್ರೆ ನೌಕರ ಸಮುದಾಯಕ್ಕೆ ಸಂಬಳವನ್ನು ಕೊಡುವುದರ ಮೂಲಕ ಅದು ಕೂಡ ಸರ್ಕಾರಕ್ಕೆ ಖರ್ಚು ಆಗ್ತದೆ. ಕೆಲವೊಂದು ಸಬ್ಸಿಡಿಗಳನ್ನು ಕೊಡಬೇಕಾಗ್ತದೆ. ರಾಸಾಯನಿಕ ಗೊಬ್ಬರ ಆಗ್ಬೋದು, ಕೀಟನಾಶಕ ಆಗ್ಬೋದು, ಬೀಜಗಳಾಗ್ಬೋದು, ಹೀಗೆ ಕೆಲವೊಂದು ಸಬ್ಸಿಡಿ ಕೊಡ್ತದೆ. ಆ ಸಬ್ಸಿಡಿಯನ್ನು ಕೊಟ್ಟಾಗಲೂ ಕೂಡ ಸರ್ಕಾರಕ್ಕೆ ಅದು ವೆಚ್ಚವಾಗಿ ಕಂಡು ಬರ್ತದೆ. ಇನ್ನು ಸರ್ಕಾರ ಏನು ಮಾಡ್ತಾವೆ, ಸಾರ್ವಜನಿಕ ಸಾಲವನ್ನು ಮಾಡ್ತಾವೆ. ಆ ಸಾರ್ವಜನಿಕ ಸಾಲವನ್ನು ಮಾಡಿದಾಗ ಆ ಸಾಲಕ್ಕೆ ನಾವು ಬಡ್ಡಿಯನ್ನು ಪಾವತಿಯನ್ನು ಮಾಡಬೇಕಾಗ್ತದೆ. ಆ ಸಾಲಕ್ಕೆ ನಾವು ಬಡ್ಡಿಯನ್ನು ಪಾವತಿ ಮಾಡಿದಾಗ ಅದು ಕೂಡ ಸರ್ಕಾರದ ವೆಚ್ಚದಲ್ಲಿ ಬರುವಂಥ ಪ್ರಮುಖವಾದಂಥ ಅಂಶ ಆಗಿರ್ತದೆ. ಹೀಗಾಗಿ ದಿನನಿತ್ಯದ ಆದಾಯ ಮತ್ತು ವೆಚ್ಚಗಳೊಂದಿಗೆ ವ್ಯವಹರಿಸುವಂಥ ಒಂದು ಆದಾಯದ ಮುಂಗಡ ಪತ್ರಕ್ಕೆ ನಾವು ಏನು ಕರಿತೀವಿ, ಆದಾಯದ ಮುಂಗಡ ಪತ್ರ ಅಂತೇಳಿ ನಾವು ಕರಿಬೋದು. ಇದು ವ್ಯಾಪ್ತಿಯ ಆಧಾರದಲ್ಲಿ ಬರುವಂಥ ಪ್ರಮುಖವಾದಂಥ ವಿಧ ಆಗಿದೆ. ಇನ್ನು ವ್ಯಾಪ್ತಿಯಲ್ಲಿ ಬರುವಂಥ ಇನ್ನೊಂದು ಯಾವುದು, ಬಂಡವಾಳದ ಬಜೆಟ್ ಅಂತೇಳಿ. ಅದಕ್ಕೆ ನಾವು ಕ್ಯಾಪಿಟಲ್ ಬಜೆಟ್ ಅಂತೇಳಿ ಕರಿತೇವೆ. ಇದರಲ್ಲಿ ದೀರ್ಘಕಾಲೀನ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳೊಂದಿಗೆ ವ್ಯವಹರಿಸುವುದಕ್ಕೆ ನಾವು ಬಂಡವಾಳದ ಮುಂಗಡ ಪತ್ರ ಅಂತೇಳಿ ಕರಿತೇವೆ. ಏನ್ರಿ, ದೀರ್ಘಾವಧಿಯ ಏನು ಸ್ವತ್ತುಗಳಿರ್ತಾವಲ್ಲ, ಏನು ಹೊಣೆಗಾರಿಕೆಗಳಿರ್ತಾವಲ್ಲ, ನಾವು ಅದಕ್ಕೆ ಆಸ್ತಿ ಮತ್ತು ಹೊಣೆಗಾರಿಕೆ ಅಂತ ಕರಿತೀವಿ. ಲಿಯಾಬಿಲಿಟೀಸು ಮತ್ತು ಅಸೆಟ್ಸ್ ಅಂತ ಕರಿತೀವಿ. ಅಂತಹ ಒಂದು ದೀರ್ಘಕಾಲಿಕವಂಥ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳೊಂದಿಗೆ ವ್ಯವಹಾರವನ್ನು ಮಾಡುವಂಥ ಒಂದು ಸನ್ನಿವೇಶಕ್ಕೆ ನಾವು ಬಂಡವಾಳ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಇಲ್ಲಿ ಮತ್ತೆ ಎರಡು ಬರ್ತಾವೆ. ಒಂದು ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತೇಳಿ, ಅಂದರೆ ಬಂಡವಾಳ ಸ್ವೀಕೃತಿ ಅಂತೇಳಿ. ಇನ್ನೊಂದು ಬಂಡವಾಳ ವೆಚ್ಚ ಅಂತೇಳಿ. ಇಲ್ಲಿ ಸ್ವೀಕೃತಿಯನ್ನು ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೆ, ಒಂದು ಸಾಲವನ್ನು ಮಾಡಿಕೊಳ್ಳುವುದರ ಮೂಲಕ ಬಂಡವಾಳವನ್ನು ಸ್ವೀಕೃತಿಯನ್ನು ಮಾಡ್ಕೋತೀವಿ. ಇನ್ನು ಹಣವನ್ನು ಏನು ಹೂಡಿಕೆ ಮಾಡ್ತೀವಲ್ಲ, ಆ ಹೂಡಿಕೆಯನ್ನು ಹಿಂತೆಗೆದುಕೊಳ್ಳುವುದರ ಮೂಲಕ ಬಂಡವಾಳವನ್ನು ಸ್ವೀಕೃತಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಬಂಡವಾಳ ಸ್ವೀಕೃತಿ ಏನಿರುತ್ತಲ್ಲ, ಅವುಗಳನ್ನು ಬಳಸಿಕೊಂಡು ಸರ್ಕಾರ ವೆಚ್ಚವನ್ನು ಮಾಡ್ತದೆ. ಅದಕ್ಕೆ ನಾವು ಬಂಡವಾಳದ ವೆಚ್ಚ ಅಂತ ಕರಿತೀವಿ. ಇಲ್ಲಿ ಮೂಲಭೂತ ಸೌಕರ್ಯವನ್ನು ಸ್ಥಾಪನೆಯನ್ನು ಮಾಡಬೇಕಾಗ್ತದೆ. ಇದು ಕೂಡ ದೀರ್ಘಾವಧಿಗೆ ಸಂಬಂಧಪಟ್ಟಿರುವಂಥ ಮೂಲಭೂತ ಸೌಲಭ್ಯಗಳು ಆಗಿರ್ತವೆ. ಉದಾಹರಣೆಗಳಿಗೆ ರಸ್ತೆ ಆಗ್ಬೋದು, ರೈಲು ಸಾರಿಗೆ ಆಗ್ಬೋದು, ಶಿಕ್ಷಣ ಆಗ್ಬೋದು. ಉದಾಹರಣೆಗೆ ಇಂತಹ ಒಂದು ಮೂಲಭೂತ ಸೌಕರ್ಯವನ್ನು ನಿರ್ಮಾಣ ಮಾಡಲು ಸರ್ಕಾರ ವೆಚ್ಚವನ್ನು ಮಾಡಬೇಕಾಗ್ತದೆ. ಇನ್ನು ಸಾಲವನ್ನು ಮರುಪಾವತಿ ಮಾಡಬೇಕಲ್ಲ, ಸಾರ್ವಜನಿಕ ಸಾಲ ಮಾಡ್ತೇವಲ್ಲ, ಆ ಸಾಲವನ್ನು ಪಡೆದುಕೊಂಡಾಗ ವಾಪಸ್ ನಾವು ಸಾಲವನ್ನು ಮರುಪಾವತಿ ಮಾಡಬೇಕಲ್ಲ, ಆ ಮರುಪಾವತಿ ಮಾಡುವಾಗ ಈ ಸಾಲಕ್ಕೆ ಮತ್ತೆ ನಾವು ಬಡ್ಡಿಯನ್ನು ಕಟ್ಟಬೇಕಾಗ್ತದೆ. ಸಾಲ ಪ್ಲಸ್ ಬಡ್ಡಿ, ಅದನ್ನು ಮರುಪಾವತಿ ಮಾಡಲು ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಖರ್ಚನ್ನು ಮಾಡ್ತದೆ. ಇನ್ನು ಕೆಲವೊಂದು ಆಸ್ತಿಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಅದು ಆರ್ಥಿಕ ಇರ್ಬೋದು, ಸಾಮಾಜಿಕ ಆಸ್ತಿ ಇರ್ಬೋದು. ಅದನ್ನು ಸೃಷ್ಟಿ ಮಾಡಲು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಖರ್ಚನ್ನು ಮಾಡಲಾಗ್ತದೆ. ಹೀಗಾಗಿ ಈ ಬಂಡವಾಳ ಸ್ವೀಕೃತಿ ಮತ್ತು ಬಂಡವಾಳ ವೆಚ್ಚ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮುಂಗಡ ಪತ್ರಕ್ಕೆ ನಾವು ಬಂಡವಾಳದ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಇದು ಬರುವಂಥ ಎರಡನೆಯ ವಿಧ. ಇನ್ನು ಸಮಯದ ಆಧಾರದ ಮೇಲೆ ಬರುವಂಥ ಮುಂಗಡ ಪತ್ರದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದು ಕೂಡ ತುಂಬ ಸರಳವಾಗಿ ಇರುವಂಥ ಒಂದು ವಿಧ ಆಗಿದೆ. ಸಮಯದ ಆಧಾರದ ಮೇಲೆ ಮುಂಗಡ ಪತ್ರದ ವಿಧಗಳು. ಒಂದು, ವಾರ್ಷಿಕ ಮುಂಗಡ ಪತ್ರ ಅಂತೇಳಿ, ನಾವು ಅದಕ್ಕೆ ಆ್ಯನ್ಯುವಲ್ ಬಜೆಟ್ ಅಂತೇಳಿ ಕರಿತೀವಿ. ಅಲ್ಲಿ ಟೈಟಲ್ ಒಳಗೆ ಐತಿ ಏನು, ವಾರ್ಷಿಕ ಅಂತಂದ್ರೆ ಒಂದು ವರ್ಷದ ಅವಧಿಗೆ ಮಂಡಿಸಲಾಗುವಂಥ ಒಂದು ಮುಂಗಡ ಪತ್ರಕ್ಕೆ ನಾವು ವಾರ್ಷಿಕ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಅದು ಏಪ್ರಿಲ್ 1ರಿಂದ ಮಾರ್ಚ್ 31 ತನಕ. ಇದಕ್ಕೆ ನಾವು ವಾರ್ಷಿಕ ಬಜೆಟ್ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ವರ್ಷದ ಅವಧಿಗೆ ಸರ್ಕಾರ ಏನು ಮಂಡನೆಯನ್ನು ಮಾಡುತ್ತಲ್ಲ, ಆ ಸರ್ಕಾರ ಮಂಡನೆ ಮಾಡುವಂಥ ಒಂದು ಮುಂಗಡ ಪತ್ರಕ್ಕೆ ನಾವು ವಾರ್ಷಿಕ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ನಾನು
ಏಪ್ರಿಲ್ 1ರಿಂದ ಮಾರ್ಚ್ 31 ಇದು ವಾರ್ಷಿಕ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆ ಆಗಿದೆ. ಅಂದರೆ ಪ್ರತಿ ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ, ಇಲ್ಲಿ ಮುಂಗಡ ಪತ್ರವನ್ನು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ವಾರ್ಷಿಕ ಬಜೆಟು. ಇನ್ನೊಂದು ಯಾವುದು, ಮಧ್ಯಂತರ ಬಜೆಟ್ ಅಂತೇಳಿ, ಇಂಟರ್ನಲ್ ಬಜೆಟ್ ಅಂತೇಳಿ ಕರಿತೇವೆ. ಮಧ್ಯಂತರ ಬಜೆಟು ಇಲ್ಲಿ ಚುನಾವಣೆಗೆ ಮೊದಲು ನೋಡಿರಿ, ಚುನಾವಣೆ ಸಮೀಪ ಬರ್ತಾವಲ್ಲ, ಆ ಚುನಾವಣೆಗಳು ಸಮೀಪ ಬಂದಾಗ ಅದಕ್ಕಿಂತ ಮೊದಲೇಕೆ ಏನು ಮಾಡ್ತಾವೆ, ಸರ್ಕಾರ ಮುಂಗಡ ಪತ್ರವನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾವೆ. ಅದಕ್ಕೆ ಚುನಾವಣೆಗೆ ಮೊದಲು ಅಥವಾ ಪೂರ್ಣ ಬಜೆಟ್ಟು ಮಂಡನೆ ಸಾಧ್ಯವಾಗದಿದ್ದಾಗ ನೋಡಿರಿ, ಒಂದು ಚುನಾವಣೆಗಳು ಸಮೀಪ ಬಂದಾಗ ಆ ಚುನಾವಣೆಗಿಂತ ಮೊದಲೇಕೆ ಏನು ಮಾಡ್ತಾವೆ, ಮುಂಗಡ ಪತ್ರವನ್ನು ಮಂಡಿಸುವಂಥ ಕೆಲಸವನ್ನು ಮಾಡ್ತಾವೆ. ಅಥವಾ ಇಲ್ಲಿ ವಾರ್ಷಿಕ ಬಜೆಟನ್ನು ಮಂಡನೆ ಮಾಡಲು ಸಾಧ್ಯ ಆಗಲಿಕ್ಕಂತಂದ್ರೆ, ಅಥವಾ ಪೂರ್ಣ ಒಂದು ಬಜೆಟನ್ನು ಮಂಡನೆ ಮಾಡಲು ಸಾಧ್ಯವಾಗದಿದ್ದಾಗ ಸರ್ಕಾರವು ಮಂಡಿಸುವಂಥ ಒಂದು ತಾತ್ಕಾಲಿಕ ಬಜೆಟ್ ಏನಿದೆಯಲ್ಲ, ಆ ತಾತ್ಕಾಲಿಕ ಬಜೆಟ್ಗೆ ನಾವೇನು ಕರಿತೀವಿ, ಮಧ್ಯಂತರ ಬಜೆಟ್ ಅಂತೇಳಿ ಕರಿತೀವಿ. ವಾರ್ಷಿಕ ಅಂದರೆ ಒಂದು ವರ್ಷಕ್ಕೆ. ಇನ್ನು ಮಧ್ಯಂತರ ಅಂತಂದ್ರೆ ಏನಾದರೂ ಚುನಾವಣೆಗಳು ಬಂದು ಅಂತಂದ್ರೆ ಆ ಚುನಾವಣೆಗಿಂತ ಮೊದಲು ಅಥವಾ ಪೂರ್ಣವಾದಂಥ ಬಜೆಟನ್ನು ಮಂಡಿಸಲು ಸಾಧ್ಯವಾಗದಿದ್ದಾಗ ಸರ್ಕಾರವು ಮಂಡಿಸುವಂಥ ತಾತ್ಕಾಲಿಕ ಬಜೆಟಿಗೆ ನಾವು ಮಧ್ಯಂತರ ಬಜೆಟ್ ಅಂತೇಳಿ ಕರಿತೀವಿ. ಈ ಮಧ್ಯಂತರ ಬಜೆಟ್ ಏನಿದೆಯಲ್ಲ, ಇದು ಸರ್ಕಾರಿ ಖರ್ಚುಗಳನ್ನು ಅಲ್ಪಾವಧಿಗೆ ಅನುಮತಿಸುತ್ತದೆ. ನೋಡಿರಿ, ಇದು ಕೇವಲ 4 ತಿಂಗಳು, 5 ತಿಂಗಳು ಅಥವಾ 3 ತಿಂಗಳು ಏನು ಅಲ್ಪಾವಧಿ ಇದೆಯಲ್ಲ, ಆ ಅಲ್ಪಾವಧಿಗೆ ಸರ್ಕಾರದ ಖರ್ಚು ವೆಚ್ಚಗಳನ್ನು ಅನುಮತಿಸುವಂಥ ಒಂದು ದಾಖಲೆ ಪಟ್ಟಿಯಾಗಿರ್ತದೆ ಯಾವುದು, ಈ ಮಧ್ಯಂತರ ಬಜೆಟು. ಹೀಗಾಗಿ ಇದನ್ನು ಚುನಾವಣೆಗೆ ಮೊದಲು ಅಥವಾ ಪೂರ್ಣ ಬಜೆಟ್ ಮಂಡನೆ ಮಾಡಲು ಸಾಧ್ಯವಾಗದಿದ್ದಾಗ ಇಂತಹ ಒಂದು ಬಜೆಟನ್ನು ಮಂಡನೆ ಮಾಡುವುದರ ಮೂಲಕ ಸರ್ಕಾರಿ ವೆಚ್ಚಗಳನ್ನು ಅಥವಾ ಖರ್ಚುಗಳನ್ನು ಅಲ್ಪಾವಧಿಗೆ ಅನುಮತಿಸುವಂಥ ಕೆಲಸವನ್ನು ಈ ಒಂದು ಮುಂಗಡ ಪತ್ರದಲ್ಲಿ ಮಾಡಲಾಗ್ತದೆ. ಇದು 2ನೆಯ ಮುಂಗಡ ಪತ್ರ. ಥರ್ಡ್ ಒನ್ ಯಾವುದು, ವೋಟ್ ಆನ್ ಅಕೌಂಟ್ ಬಜೆಟ್ ಅಂತೇಳಿ. ಓಕೆನಾ, ಹಿಂಗಂತಂದರೆ ಇದು ಭಾಳ ಸಿಂಪಲ್ ಆಗಿದೆ. ಪೂರ್ಣ ಬಜೆಟು ಏನೋ ಪೂರ್ಣ ಬಜೆಟ್ ಮಂಡನೆ ಮಾಡ್ತೇವಲ್ಲ, ಪೂರ್ಣ ಬಜೆಟು ಅಂಗೀಕಾರವಾಗುವವರೆಗೆ ನಡೆಯುತ್ತಿರುವ ವೆಚ್ಚಗಳಿಗಾಗಿ ಹಣವನ್ನು ಹಿಂಪಡೆಯಲು ಒಂದು ನಿಬಂಧನೆ ಇರುವಂಥ ಮುಂಗಡ ಪತ್ರಕ್ಕೆ ನಾವು ವೋಟ್ ಆನ್ ಅಕೌಂಟ್ ಬಜೆಟ್ ಅಂತೇಳಿ ಕರಿತೀವಿ. ಏನು, ಪೂರ್ಣ ಬಜೆಟು ಅಂಗೀಕಾರವಾಗುವವರೆಗೆ ನಡೆಯುತ್ತಿರುವ ವೆಚ್ಚಗಳಿಗಾಗಿ ಹಣವನ್ನು ಹಿಂಪಡೆಯಲು ಒಂದು ನಿಬಂಧನೆ ಇರ್ತದೆ. ಆ ನಿಬಂಧನೆಗೆ ನಾವೇನು ಕರಿತೀವಿ, ವೋಟ್ ಆನ್ ಅಕೌಂಟ್ ಬಜೆಟ್ ಅಂತೇಳಿ ಕರಿತೀವಿ. ಇದು ಬರುವಂಥ 3ನೇ ಒಂದು ಮುಂಗಡ ಪತ್ರ ಆಗಿದೆ. ಇನ್ನು ವಿಧಗಳಲ್ಲಿ 4ನೇದು ಯಾವುದು, ಇತರ ವಿಶೇಷ ಬಜೆಟ್ಗಳಂತೇಳಿ, ಅದರ್ ಸ್ಪೆಷಲೈಸ್ಡ್ ಬಜೆಟ್ ಅಂತೇಳಿ. ಅದರಲ್ಲಿ ಒಂದು ಯಾವುದು, ಪೂರಕವಾದಂಥ ಬಜೆಟು, ಸಪ್ಲಿಮೆಂಟ್ರಿ ಬಜೆಟ್ ಅಂತೇಳಿ. ಪೂರಕವಾದಂಥ ಬಜೆಟು ಇದು ಕೂಡ ಬಹಳ ಈಜಿ ಇದೆ. ಒಂದು ವರ್ಷದಲ್ಲಿ ಹೆಚ್ಚುವರಿ ಹಣದ ಅಗತ್ಯವಿದ್ದಾಗ ನೋಡಿ, ಒಂದು ವರ್ಷದಲ್ಲಿ ನಮಗಂತಂದ್ರೆ ಸರ್ಕಾರಕ್ಕೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅಥವಾ ಅಗತ್ಯವಿದ್ದಾಗ ತಮಗೆ ಸಂಬಂಧಪಟ್ಟಂಥ ಒಂದು ಬಜೆಟನ್ನು ಮಂಡನೆ ಮಾಡ್ಕೋತಾವೆ. ಅದಕ್ಕೆ ಪೂರಕವಾದಂಥ ಬಜೆಟ್ ಅಂತೇಳಿ ಕರೀತಾರೆ. ನೋಡಲಿ, ವರ್ಷದಲ್ಲಿ ಸರ್ಕಾರಕ್ಕೆ ಹೆಚ್ಚುವರಿ ಒಂದು ಹಣದ ಅಗತ್ಯವಿದ್ದಾಗ ಇಂತಹ ಒಂದು ಮುಂಗಡ ಪತ್ರವನ್ನು ಪ್ರಸ್ತುತಪಡಿಸುವಂಥ ಕೆಲಸವನ್ನು ಮಾಡ್ತಾವೆ. ಅದಕ್ಕೆ ನಾವು ಪೂರಕವಾದಂಥ ಮುಂಗಡ ಪತ್ರ ಅಂತೇಳಿ ಕರಿತೇವೆ. ಸೆಕೆಂಡ್ ಒನ್ನು ಶೂನ್ಯ ಆಧಾರಿತ ಮುಂಗಡ ಪತ್ರ ಅಂತೇಳಿ.